ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಮೆಪ್ಪತ್ತೂರು ನಾರಾಯಣ ಭಟ್ಟತಿರಿಯ ನಾರಾಯಣೀಯಂ ಕಾವ್ಯ. ಪ್ರಸ್ತುತಿ ಡಾಕ್ಟರ್ ವಾಗೇಶ್ವರಿ ಶಿವರಾಮ್. ಗುರುವಾಯೂರು ಶ್ರೀಕೃಷ್ಣನನ್ನು ಕುರಿತಾಗಿ ರಚಿಸಿರುವ ಕಾವ್ಯವೇ ನಾರಾಯಣೀಯಂ. 16ನೇ ಶತಮಾನದ ಕೇರಳದ ಸಂಸ್ಕೃತ ಕವಿ ಮೆಪ್ಪತ್ತೂರು ನಾರಾಯಣ ಭಟ್ಟತಿರಿ ಈ ಕಾವ್ಯದ ಕರ್ತೃ. ತನ್ನ ವಿದ್ಯಾಗುರುಗಳ ವಾತರೋಗವನ್ನು ತಾನೇ ತೆಗೆದುಕೊಂಡು ಪಾರ್ಶ್ವರೋಗಕ್ಕೆ ಒಳಗಾದ ಕವಿ ಗುರುವಾಯೂರಿನ ಶ್ರೀಕೃಷ್ಣನ ಗರ್ಭಗುಡಿಯಲ್ಲಿ ಕುಳಿತು ಶ್ರೀಮದ್ ಭಾಗವತ ಪುರಾಣದ ಸಾರದಂತಿರುವ ನಾರಾಯಣೀಯಂ ಕೃತಿಯನ್ನು 100ನೇ ದಿನ ಪೂರ್ಣಗೊಳಿಸಿ ರೋಗದಿಂದ ಮುಕ್ತನಾದ ಎಂಬ ಐತಿಹ್ಯವಿದೆ. 10 ಶ್ಲೋಕಗಳಿರುವ 100 ಸರ್ಗಗಳಲ್ಲಿ ಒಟ್ಟು 1036 ಶ್ಲೋಕಗಳಲ್ಲಿ ಕವಿ ವೇದವ್ಯಾಸರ 18,000 ಶ್ಲೋಕಗಳುಳ್ಳ ಶ್ರೀಮದ್ ಭಾಗವತದ ಸಾರವನ್ನು ಸಂಗ್ರಹಿಸಿಕೊಟ್ಟಿದ್ದಾನೆ. ಈ ಕಾವ್ಯ ಕೇರಳದ ಭಾಗವತವೆಂದೇ ಪ್ರಸಿದ್ಧವಾಗಿದೆ. ಅಲ್ಲಿನ ಭಕ್ತರ ನಿತ್ಯ ಪಾರಾಯಣ ಗ್ರಂಥವಾಗಿದೆ. ಕಾವ್ಯದ ಆರಂಭದಲ್ಲಿ ಕವಿ ಶ್ರೀಕೃಷ್ಣನನ್ನು ನಿರಾಕಾರ ಪರಬ್ರಹ್ಮ ಸ್ವರೂಪನೆಂದು ವರ್ಣಿಸಿದ್ದಾನೆ. ಸಾಂದ್ರಾನಂದಾವಬೋಧಾತ್ಮಕಂ ಅನುಪಮಿತಂ ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ ನಿತ್ಯಮುಕ್ತಂ ನಿಗಮಶತ ಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ಪುನರುರು ಪುರುಷಾರ್ಥಾತ್ಮಕಂ ಬ್ರಹ್ಮತತ್ವಂ ತತ್ತಾವದ್ಭಾತಿ ಸಾಕ್ಷಾ ಗುರುಪವನಪುರೇ ಹಂತಭಾಗ್ಯಂ ಜನಾನಾಂ. ಧ್ಯಾನಿಸಿದಾಗ ಪುರುಷಾರ್ಥಗಳನ್ನು ನೀಡುವ ಪರಬ್ರಹ್ಮ ಸ್ವರೂಪವು ಗುರುವಾಯೂರಿನಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನ ರೂಪದಿಂದ ಶೋಭಿಸುತ್ತಿದೆ. ಅಂತಹ ರೂಪವನ್ನು ಕಾಣುವ ಜನರೇ ಭಾಗ್ಯವಂತರು. ಕವಿಯು ಶ್ರೀಕೃಷ್ಣನ ಸಾಕಾರ ಸುಗುಣ ರೂಪವನ್ನು ಹೃದಯಂಗಮವಾಗಿ ವರ್ಣಿಸಿದ್ದಾನೆ. ಭಾಗವತದಲ್ಲಿ ಇರುವಂತೆ ದಶಾವತಾರ, ಕಪಿಲಾವತಾರ ಹಾಗೂ ಬೋಧನೆ, ಧ್ರುವ, ಪೃಥು ಮೊದಲಾದ ಭಕ್ತರು, ಗಜೇಂದ್ರ ಮೋಕ್ಷ, ಕ್ಷೀರಸಾಗರ ಮಂಥನ ಹೀಗೆ ಶ್ರೀಕೃಷ್ಣನ ಅವತಾರದ ಎಲ್ಲ ಲೀಲಾ ಕಥೆಗಳು, ಜ್ಞಾನ ಮಾರ್ಗ ಹಾಗೂ ಮೋಕ್ಷ ಮಾರ್ಗಗಳು, ಮಾರ್ಕಂಡೇಯರ ಕತೆ ಹೀಗೆ ಎಲ್ಲವನ್ನು ಸಂಗ್ರಹಿಸಿರುವುದು ಕವಿಯ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಭಕ್ತಿರಸ ಕಾವ್ಯದಲ್ಲಿ ಮುಡುಗಟ್ಟಿದೆ. ಗೋವಿಂದ ಮಾರುತ ಪುರೇಶ ನಿರುಂದಿ ರೋಗಾನ್. ಹೇ ಗುರುವಾಯೂರಿನ ಸ್ವಾಮಿಯೇ, ನನ್ನನ್ನು ರೋಗದಿಂದ ಪಾರು ಮಾಡು ಎಂದು ಸರ್ಗದ ಅಂತ್ಯಗಳಲ್ಲಿ ಕವಿ ಬೇಡಿಕೊಳ್ಳುತ್ತಾನೆ. ಕಪಿಲ ದೇವಹೂತಿಗೆ, ಶಿವ ಸನಕ ಸನಂದಾದಿಗಳಿಗೆ ಶ್ರೀಕೃಷ್ಣ ಉದ್ಧವನಿಗೆ ಮಾಡಿರುವ ವೇದಾಂತ ತತ್ವಗಳ ಉಪದೇಶಗಳನ್ನು ಕವಿ ತನ್ನ ಪ್ರತಿಭೆಯಿಂದ ಸಂಕ್ಷಿಪ್ತವಾಗಿ ವರ್ಣಿಸಿದ್ದಾನೆ. ಕವಿ ಕಾವ್ಯಾಂತದಲ್ಲಿ ಕೃತಿಯಾಗಿ ನಾರಾಯಣೀಯಂ ಎನಿಸಿಕೊಂಡಿದೆ. ಸೃಷ್ಟಿ ರಹಸ್ಯ ಹಾಗೂ ಭಗವಂತನ ಲೀಲಾವತಾರಗಳಿರುವ ಈ ಕೃತಿ ಆಯುಸ್ಸು, ಆರೋಗ್ಯ ಹಾಗೂ ಸೌಖ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿದ್ದಾನೆ. ರೋಗ ಮುಕ್ತಿಗಾಗಿ ಪಠಿಸಲು ಯೋಗ್ಯವಾದ ಒಂದು ಶ್ಲೋಕ ಹೀಗಿದೆ. ಅಸ್ಮಿನ್ ಪರಾತ್ಮನ್ ನನುಪಾದ್ಮಕಲ್ಪೆ ತ್ವಮಿತ್ತಮುತ್ತಾಪಿತ ಪದ್ಮಯೋನಿಗೀ ಅನಂತಭೂಮಾ ಮಮ ರೋಗರಾಶಿಂ ನಿರುಂದಿ ಪಾತಾಲಯ ವಿಷ್ಣು. ಹೇ ಪರಮಾತ್ಮ ಗುರುವಾಯೂರು ಕೃಷ್ಣನೇ, ಪದ್ಮವೆಂಬ ಮಹಾಕಲ್ಪದಲ್ಲಿ ಬ್ರಹ್ಮನನ್ನು ಎಚ್ಚರಗೊಳಿಸಿದವನೇ, ನನ್ನ ರೋಗರಾಶಿಗಳನ್ನು ನಾಶ ಮಾಡು ಎಂಬ ಆರ್ತ ಪ್ರಾರ್ಥನೆ ಇಲ್ಲಿದೆ. ಮೇಲಿನ ಶ್ಲೋಕ ಪಾರಾಯಣ ಮಾಡುವವರು ಸರ್ವ ರೋಗಗಳಿಂದ ಮುಕ್ತರಾಗುವರೆಂಬ ನಂಬಿಕೆಯಿದೆ. ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಮೆಪ್ಪತ್ತೂರು ನಾರಾಯಣ ಭಟ್ಟತಿರಿಯ ನಾರಾಯಣೀಯಂ ಕಾವ್ಯ. ಪ್ರಸ್ತುತಿ ಡಾಕ್ಟರ್ ವಾಗೇಶ್ವರಿ ಶಿವರಾಮ್. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್, PS.